ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಅಂಡ್ ಟ್ಯುಟೋರಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿನಯ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಒಂದು ಹಳೆಯ ಲ್ಯಾಪ್ಟಾಪ್ ಅಥವಾ ಒಂದು ಹಳೆಯ ಕಂಪ್ಯೂಟರ್ ಆಗಿರ್ಬೋದು, ತುಂಬ ಒಂದು ಸ್ಲೋ ಆಗಿರುತ್ತೆ, ತುಂಬ ಒಂದು ನಾವು ಯೂಸರ್ ಮಾಡೋದ್ರ ಮೇಲೆ ತುಂಬ ಸ್ಲೋ ಆಗಿರುತ್ತೆ. ಆ ಥರ ಒಂದು ಲ್ಯಾಪ್ಟಾಪ್ನ ನೀವೇನಾದರೂ ಬಳಸ್ತಾ ಇದ್ದೀರಿ ಅಂದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ ಥರ ಒಂದು ಲ್ಯಾಪ್ಟಾಪ್ನ ಹೇಗೆ ಸ್ಪೀಡ್ ಮಾಡೋದು ಅಂತ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವೇನು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಒಂದು ಸಿಸ್ಟಮ್ ಏನಿರುತ್ತೆ ಆ ಒಂದು ಸಿಸ್ಟಮಲ್ಲಿ ಸ್ಟಾರ್ಟ್ ಬಟನ್ ಇರುತ್ತೆ ನೋಡಿ. ಸ್ಟಾರ್ಟ್ ಬಟನ್ ಅಂದರೆ ಇಲ್ಲಿ ಕಾಣ್ತಾ ಇರ್ಬೋದು ಮೌಸ್ ಕರ್ಸರ್ ಹತ್ರ ಈ ರೀತಿ ಒಂದು ಬಟನ್ ಇರುತ್ತೆ. ಆ ಒಂದು ಬಟನ್ ಮತ್ತೆ ಆರ್ನ ಪ್ರೆಸ್ ಮಾಡಬೇಕಾಗುತ್ತೆ. ಅಂದರೆ ಕ್ಯಾಪಿಟಲ್ ಆರ್ ಇರುತ್ತೆ ನೋಡಿ, 6 ಅಲ್ಲ, ಆರ್ನ ನೀವು ಪ್ರೆಸ್ ಮಾಡಬೇಕಾಗುತ್ತೆ. ಆರ್ನ ಪ್ರೆಸ್ ಮಾಡಿದ ನಂತರ ನೀವಿಲ್ಲಿ ಏನಪ್ಪ ಮಾಡಬೇಕಂದ್ರೆ ಆರ್ನ ಪ್ರೆಸ್ ಮಾಡಿದ ನಂತರ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದ್ಕೊಂಡ್ರೆ ನೀವು ಮೌಸಲ್ಲಿ ಈ ರೀತಿಯ ಒಂದು ವಿಂಡೋಸ್ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಮೌಸಲ್ಲಿ ರೈಟ್ ಕ್ಲಿಕ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ರನ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ನೋಡಿ. ಈ ಒಂದು ರನ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನಂತರ ನಿಮಗೆ ಸೇಮ್ ಈ ರೀತಿಯಾಗಿ ಒಂದು ರನ್ ಅನ್ನೋ ಒಂದು ಟ್ಯಾಬ್ ಇಲ್ಲಿ ಓಪನ್ ಆಗುತ್ತೆ. ನಂತರ ನೀವು ಇಲ್ಲಿ ಏನನ್ನ ಟೈಪ್ ಮಾಡ್ಬೇಕಂತ ಆಗುತ್ತೆ ಅಂತಂದ್ರೆ ಫ್ರೆಂಡ್ಸ್, ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೀವು ಪ್ರಿಫಿಕ್ಸ್ ಅಂತ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. PREFETCH. ಫ್ರೆಂಡ್ಸ್, ಇದು ನಿಮ್ಗೆ ಇಲ್ಲಿ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ನೋಡ್ಕೊಂಡು ಟೈಪ್ ಮಾಡಿ ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ನಿಮಗೊಂದು ಪರ್ಮಿಷನ್ ಕೇಳುತ್ತೆ. ಜಸ್ಟ್ ನೀವು ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಕಂಟಿನ್ಯೂ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮ್ಗೆ ಇಲ್ಲಿ ತುಂಬಾ ರೀತಿಯ ಒಂದು ಫೈಲ್ಗಳು ನಿಮ್ಗೆ ಇಲ್ಲಿ ಕಾಣುತ್ತೆ. ಅದನ್ನ ನೀವೇನಪ್ಪ ಮಾಡ್ಬೇಕಂದ್ರೆ ಕಂಟ್ರೋಲ್ ಮತ್ತೆ ಏನು ನೀವು ಇಲ್ಲಿ ಕ್ಲಿಕ್ ಮಾಡ್ಬೇಕಾಗುತ್ತೆ. ಅಂದ್ರೆ ಎಲ್ಲ ನಿಮ್ಗೆ ಇಲ್ಲಿ ಆಲ್ ಅಂತ ಇದು ನಿಮಗೆ ಸೆಲೆಕ್ಟ್ ಮಾಡುತ್ತೆ. ನಂತರ ಕಂಟ್ರೋಲ್ ಎ ಪ್ರೆಸ್ ಮಾಡಿದ ನಂತರ ಶಿಫ್ಟ್ ಡಿಲೀಟ್ನ ನೀವು ಇಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ. ಶಿಫ್ಟ್ ಡಿಲೀಟ್ನ ಪ್ರೆಸ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಇದು ನಿಮಗೆ ಸ್ವಲ್ಪ ಟೈಮ್ ತಗೊಂಡು ಇದು ಡಿಲೀಟ್ ಆಗುತ್ತೆ. ನಂತರ ಈ ರೀತಿಯಾಗಿ ಒಂದು ಫೈಲ್ ಓಪನ್ ಆಗುತ್ತೆ. ಆಗ ನೀವು ಇಲ್ಲಿ ಡೂ ದಿಸ್ ಫಾರ್ ಆಲ್ ಕರೆಂಟ್ ಐಟಮ್ಸ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ಕಿಪ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸ್ಕಿಪ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇದು ನಿಮಗೆ ಕರೆಕ್ಟ್ ಆಗಿರೋ ಫೈಲ್ನ ಇಟ್ಕೊಂಡು ಟೆಂಪರರಿ ಫೈಲ್ ಅನ್ನು ಇದು ಡಿಲೀಟ್ ಮಾಡುತ್ತೆ. ನೋಡ್ಬೋದು ಫ್ರೆಂಡ್ಸ್, ಎಷ್ಟೊಂದು ಫೈಲ್ ಇಲ್ಲಿ ಡಿಲೀಟ್ ಆಗಿದೆ ಅಂತ. ಹಾಗೆ ನೀವು ನಂತರ ಬ್ಯಾಕ್ ಅನ್ನ ಬರಬೇಕಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನಂತರ ನೀವು ಇಲ್ಲಿ ಸ್ಟಾರ್ಟ್ ಬಟನ್ಗೆ ಬಂದು ರೈಟ್ ಕ್ಲಿಕ್ನ ಮಾಡಿ ಮತ್ತೆ ರನ್ ಅನ್ನೋ ಒಂದು ಟ್ಯಾಬ್ಗೆ ನೀವು ಇಲ್ಲಿ ಬರಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇದನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ನಂತರ ನೀವು ಇಲ್ಲಿ ಟೆಂಪ್ ಅಂತ ಟೈಪ್ ಮಾಡಬೇಕಾಗುತ್ತೆ. TEMP ಟೆಂಪ್ ಅಂತ ನೀವು ಇಲ್ಲಿ ಟೈಪ್ ಮಾಡಿ ಎಂಟರ್ ಅಥವಾ ಓಕೆ ಅಂತ ಆಪ್ಷನ್ ಕಾಣುತ್ತಲ್ಲ ಆ ಒಂದು ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲೂ ಕೂಡ ನಿಮ್ಮೊಂದು ಪರ್ಮಿಷನ್ ಏನಾದರೂ ಕೇಳಿದ್ರೆ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ನೀವು ಇಲ್ಲಿ ಕಂಟ್ರೋಲ್ ಮತ್ತೆ ಏನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಕಂಟ್ರೋಲ್ ಮತ್ತು ಏನ ಸೆಲೆಕ್ಟ್ ಮಾಡಿದ ನಂತರ ಶಿಫ್ಟ್ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಶಿಫ್ಟ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಸ್ ಅನ್ನ ಬಟನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಹಾಗೇನೆ ನಂತರ ಇದೇ ರೀತಿ ಕೇಳುತ್ತೆ. ಅಲ್ಲೂ ಕೂಡ ಡ್ಯೂ ದಿಸ್ ಫಾರ್ ಆಲ್ ಕರೆಂಟ್ ಐಟಮ್ಸ್ ಅನ್ನ ಕ್ಲಿಕ್ ಮಾಡಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಒಂದು ಲ್ಯಾಪ್ಟಾಪ್ನ ಅಥವಾ ಸಿಸ್ಟಮ್ನಲ್ಲಿರುವ ಸ್ಟೋರೇಜ್ ಕೂಡ ಕಮ್ಮಿ ಆಗುತ್ತೆ ಹಾಗೂ ಸ್ಪೀಡ್ ಕೂಡ ಜಾಸ್ತಿ ಆಗುತ್ತೆ. ಫ್ರೆಂಡ್ಸ್, ನೋಡ್ಬೋದು. ನಂತರ ನೀವು ಅದೇ ರೀತಿ ಮತ್ತೆ ಸ್ಟಾರ್ಟ್ಗೆ ಬರಬೇಕಾಗುತ್ತೆ. ಅಂದ್ರೆ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟ್ ಪ್ಲಸ್ ಆರ್ನ ಕ್ಲಿಕ್ ಮಾಡೋದು ನಿಮ್ಗೆ ಇಲ್ಲಿ ಶಾರ್ಟ್ ಕಟ್ ಅಲ್ಲಿ ಬರುತ್ತೆ. ಫ್ರೆಂಡ್ಸ್, ನಂತರ ನೀವು ಏನಪ್ಪ ಮಾಡ್ಬೇಕಂದ್ರೆ ನೆಕ್ಸ್ಟ್ ಟೆಂಪ್ ಪರ್ಸೆಂಟೇಜ್ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. TEMP ಅಂತ ಕ್ಲಿಕ್ ಮಾಡಿ ಪರ್ಸೆಂಟೇಜ್ ಅಂದ್ರೆ ನಿಮ್ಮ ಒಂದು 5 ಹತ್ರ ಇರುತ್ತೆ ನೋಡಿ, ಅದನ್ನ ನೀವು ಇಲ್ಲಿ ಶಿಫ್ಟ್ ಇಟ್ಕೊಂಡು 5ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಪರ್ಸೆಂಟೇಜ್ ಬರುತ್ತೆ. ಹಾಗೆ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ವಿಂಡೋಸ್ ಕೆನಾಟ್ ಫೈಂಡ್ ಟೆಂಪ್ ಪರ್ಸೆಂಟೇಜ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕಟ್ ಅನ್ನ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡಿ. ನೀವಿಲ್ಲಿ ಏನ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್ ಅಂದ್ರೆ ನೀವಿಲ್ಲಿ ನಾನೇನ್ ಮಾಡಿದೆ ಅಂದ್ರೆ ಕ್ಯಾಪಿಟಲ್ ಟಿನ ಅದು ಸ್ಮಾಲ್ ಟಿನ ಹೊಡೆದ್ರೆ ನೀವಿಲ್ಲಿ ಕ್ಯಾಪಿಟಲ್ ಟಿನ ಹೊಡೆದ್ರೆ ನಿಮ್ಗೆ ಇಲ್ಲಿ ಟೆಂಪ್ ಪರ್ಸೆಂಟೇಜ್ ಅನ್ನೋದು ಕರೆಕ್ಟ್ ಆಗಿ ಸಿಗುತ್ತೆ. ನಂತರ ಇದನ್ನು ಅಷ್ಟೇ ಕಂಟ್ರೋಲ್ ಏನ ಪ್ರೆಸ್ ಮಾಡಬೇಕಾಗುತ್ತೆ. ಕಂಟ್ರೋಲ್ ಏನ ಪ್ರೆಸ್ ಮಾಡಿದ ನಂತರ ಶಿಫ್ಟ್ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಶಿಫ್ಟ್ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪರ್ಮಿಷನ್ ಕೇಳುತ್ತೆ. ಜಸ್ಟ್ ಎಸ್ ಅಂತ ಕ್ಲಿಕ್ ಮಾಡಿ ಡ್ಯೂ ದಿಸ್ ಆಲ್ ಕರೆಂಟ್ ಐಟಮ್ಸ್ ನ ಕ್ಲಿಕ್ ಮಾಡಿ ಸ್ಕಿಪ್ ನ ನೀವು ಇಲ್ಲಿ ಕೊಡ್ಬೇಕಾಗುತ್ತೆ. ಫ್ರೆಂಡ್ಸ್, ಅದಾದ ನಂತರ ಮತ್ತೆ ನೀವು ಇದೇ ಒಂದು ಇದಕ್ಕೆ ಬರಬೇಕಾಗುತ್ತೆ. ಮತ್ತೆ ಅದೇ ಸ್ಟಾರ್ಟ್ ಬಟನ್ ಮತ್ತೆ ಆರ್ನ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಇದು ರನ್ ಅನ್ನೋ ಒಂದು ಟ್ಯಾಬ್ಗೆ ಬರುತ್ತೆ. ನಂತರ ನೀವು ಏನಪ್ಪಾ ಮಾಡ್ಬೇಕಂದ್ರೆ ಈಗ
ಪರ್ಸೆಂಟೇಜ್ ಫಸ್ಟ್ ಇಲ್ಲಿ ನಿಮಗೆ ಶಿಫ್ಟ್ ಮತ್ತೆ ಫೈವ್ ನ ಪ್ರೆಸ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಪರ್ಸೆಂಟೇಜ್ ಬರುತ್ತೆ. ನಂತರ TEMP ಟೆಂಪ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ಶಿಫ್ಟ್ ಮತ್ತೆ ಫೈವ್ ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಟೆಂಪ್ ಪರ್ಸೆಂಟೇಜ್ ಅಂತ ಬರುತ್ತೆ. ನಂತರ ನೀವು ಇಲ್ಲಿ ಓಕೆ ಅಥವಾ ಎಂಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ ಅಥವಾ ಎಂಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ಟ್ಯಾಬ್ ಓಪನ್ ಆಗುತ್ತೆ. ನಂತರ ನೀವು ಇದನ್ನು ಅಷ್ಟೇ ಕಂಟ್ರೋಲ್ ಮತ್ತೆ ನ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಶಿಫ್ಟ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಈ ಒಂದು ಫೈಲ್ಸ್ಗಳು ನಿಮ್ಗೆ ಇಲ್ಲಿ ಪೇಸ್ಟ್ ಆಗಿ ಡಿಲೀಟ್ ಆಗ್ತಾ ಬರುತ್ತೆ. ಡಿಲೀಟ್ ಆದ ನಂತರ ನಿಮ್ಗೆ ಇಲ್ಲಿ ಕ್ಲಿಕ್ ಕಾಣಿಸುತ್ತೆ ನೋಡಿ, ಯಾವಾಗಲೂ ಇದು ಟು ದಿಸ್ ಫಾರ್ ಆಲ್ ಕರೆಂಟ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಕರೆಕ್ಟ್ ಆದ ಫೈಲ್ಸ್ಗಳು ಮಾತ್ರ ನಿಮ್ಗೆ ಇಲ್ಲಿ ಉಳ್ಕೊಳ್ಳುತ್ತೆ ಫ್ರೆಂಡ್ಸ್. ನಂತರ ಕಟ್ ಆಪ್ಷನ್ ಮೇಲೆ ಕಟ್ ಮಾಡಬೇಕಾಗುತ್ತೆ. ನಂತರ ಮತ್ತೆ ಸ್ಟಾರ್ಟ್ ಪ್ಲಸ್ ಆರ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಸೇಮ್ ಅದೇ ಟ್ಯಾಬ್ ಅಲ್ಲಿ ನಿಮಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ನಂತರ ನೀವು ಇಲ್ಲಿ ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ ರೀಸೆಂಟ್ ಅಂತ ಟೈಪ್ ಮಾಡಬೇಕಾಗುತ್ತೆ. RECENT ರೀಸೆಂಟ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿದ ನಂತರ ಓಕೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ರೀಸೆಂಟ್ ಏನಪ್ಪಾ ಅಂದ್ರೆ ನಾವು ಯಾವ ಒಂದು ಫೈಲ್ ನ ಓಪನ್ ಮಾಡಿದೀವಿ, ಯಾವ ಒಂದು ವಿಡಿಯೋಸ್ ನ ನೋಡುತ್ತೀವಿ, ನಮ್ಮ ಒಂದು ಸಿಸ್ಟಮ್ ನಲ್ಲಿ ಏನೆಲ್ಲ ಮಾಡಿರ್ತೀವಿ ಅದು ನಿಮ್ಗೆ ಇಲ್ಲಿ ಡೇಟಾಗಳನ್ನ ಇಟ್ಕೊಂಡಿರುತ್ತೆ. ಸೇಮ್ ಅಲ್ಲಿ ನೀವು ಇಲ್ಲಿ ಕಂಟ್ರೋಲ್ ನ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ಶಿಫ್ಟ್ ಡಿಲೀಟ್ ಅನ್ನೋ ಬಟನ್ ನ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಏನಿದೆ ಫುಲ್ ನಿಮ್ಗೆ ಇಲ್ಲಿ ಡಿಲೀಟ್ ಅನ್ನೋದು ಆಗುತ್ತೆ ಫ್ರೆಂಡ್ಸ್. ಹಾಗೆ ಒಂದು ಕಟ್ ನ ಬಂದು ಹಾಗೆ ಅದನ್ನ ಬ್ಯಾಕ್ ಕಟ್ ಮಾಡಿ ಜಸ್ಟ್ ನೀವು ಇಲ್ಲಿ ರಿಫ್ರೆಶ್ ಅನ್ನ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಗೆ ಗೊತ್ತಾಗೋದು ಫ್ರೆಂಡ್ಸ್ ನಿಮ್ಮ ಒಂದು ಸಿಸ್ಟಮ್ ಎಷ್ಟೊಂದು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ನಂತರ ಫ್ರೆಂಡ್ಸ್ ನೀವು ಇಲ್ಲಿ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಜಸ್ಟ್ ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಸರ್ಚ್ ಅಲ್ಲಿ ನೀವು ವಿಂಡೋಸ್ ಸೆಕ್ಯೂರಿಟಿ ಅಂತ ನೀವು ಇಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಎಲ್ಲರ ಸಿಸ್ಟಮ್ ಅಲ್ಲಿ ಸಿಗುತ್ತೆ ವಿಂಡೋಸ್ ಸೆಕ್ಯೂರಿಟಿ ಅಂತ. ಜಸ್ಟ್ ಇದನ್ನ ಓಪನ್ ಅನ್ನ ಮಾಡ್ಕೊಬೇಕಾಗುತ್ತೆ. ಇದನ್ನ ಓಪನ್ ಆದ ನಂತರ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಒಂದು ಟ್ಯಾಬ್ ಅನ್ನೋದು ಬರುತ್ತೆ. ವೆಯ್ಟ್ ಮಾಡಿ ಫ್ರೆಂಡ್ಸ್, ನಿಮ್ಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ನೋಡಿ. ಈ ರೀತಿ ಇಂಟರ್ಫೇಸ್ ನಲ್ಲಿ ವೈರಸ್ ಪ್ರೊಟೆಕ್ಷನ್ ಅಂತಿದಿಲ್ಲ, ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಗೆ ಇಲ್ಲಿ ಕ್ವಿಕ್ ಸ್ಕ್ಯಾನ್ ಅಂತ ಒಂದು ಬರುತ್ತೆ. ಹಾಗೆ ಇಲ್ಲಿ ಸ್ಕ್ಯಾನ್ ಆಪ್ಷನ್ ಅಂತ ಸಿಗುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಫುಲ್ ಸ್ಕ್ಯಾನ್ ಅಂತ ಒಂದು ಸಿಗುತ್ತೆ ನಿಮ್ಗೆ. ಹಾಗೆ ಚೂಸ್ ಸ್ಕ್ಯಾನ್ ಕಸ್ಟಮ್ ಸ್ಕ್ಯಾನ್ ಅಂತ ಒಂದು ಸಿಗುತ್ತೆ. ವಿಂಡೋಸ್ ಡಿಫೈನರ್ ಆಫ್ಲೈನ್ ಸ್ಕ್ಯಾನ್ ಅಂತ ಒಂದು ಸಿಗುತ್ತೆ. ಜಸ್ಟ್ ನೀವು ಇಲ್ಲಿ ಕ್ವಿಕ್ ಸ್ಕ್ಯಾನ್ ಅಂತ ಕೊಟ್ರೆ ಇದು ನಿಮಗೆ 1 to 3 ಮಿನಿಟ್ಸ್ ಅಲ್ಲಿ ಇದಾಗೋಗುತ್ತೆ. ಫುಲ್ ಸ್ಕ್ಯಾನ್ ಅಂತ ಕೊಟ್ರೆ ಫ್ರೆಂಡ್ಸ್ ಇದು ಒಂದು ಅಲ್ಲೇ ಕೊಟ್ಟಿರೋ ಪ್ರಕಾರ 1 ರಿಂದ 2 ಗಂಟೆ ಟೈಮ್ ತಗೊಳುತ್ತೆ. ಇದು ಕಸ್ಟಮ್ ಫೈಲ್ ಅಂತಂದ್ರೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ್ದಾರ ಒಂದು ಫೈಲ್ ನೀವು ಇಲ್ಲಿ ಸ್ಕ್ಯಾನ್ ಅನ್ನ ಮಾಡಬಹುದು ಫ್ರೆಂಡ್ಸ್. ಓಕೆನಾ? ಈ ರೀತಿ ಮಾಡೋದ್ರಿಂದ ಕೂಡ ನಿಮ್ಮ ಒಂದು ಲ್ಯಾಪ್ಟಾಪ್ ಕೂಡ ಸ್ಪೀಡ್ ಆಗುತ್ತೆ, ಯಾವುದೇ ರೀತಿಯ ಹ್ಯಾಂಗಿಂಗ್ ಪ್ರಾಬ್ಲಮ್ಸ್ ಇದೆ. ನಿಮ್ಮ ಒಂದು ಲ್ಯಾಪ್ಟಾಪ್ ಚೆನ್ನಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ಒಂದು ವಿಡಿಯೋಗೆ ಒಂದು ಲೈಕ್ ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನೇ ಒಂದು ಡೌಟ್ ಇದ್ರು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.